ಹಾಯ್ ಹಲೋ ನಮಸ್ಕಾರ. ಇವತ್ತು ನಾನು ಬಂಗಾರಪೇಟೆ ಪಕ್ಕದಲ್ಲಿ ಕೀಲ್ಕೊಪ್ಪ ಅನ್ನೋ ಗ್ರಾಮಕ್ಕೆ ಬಂದಿದ್ದೀನಿ. ಇಲ್ಲಿ ಮರಿಯಮ್ಮನ ಜಾತ್ರೆ ಇದು. ಸಿಕ್ಕಾಪಟ್ಟ ಧೂಮ್ ಧಾಮ್ ಆಗಿ ಸೌಂಡ್ ಬರ್ತಾ ಇದೆ. ಬನ್ನಿ, ಈ ಜಾತ್ರೆಯಲ್ಲಿ ಸುಮಾರು ಸ್ಪೆಷಲ್ ಇದೆ, ಅವೆಲ್ಲ ತೋರಿಸ್ತೇನೆ ನಿಮಗೆ ಈ ವಿಡಿಯೋಲ್ಲಿ ಹೋಗ್ತಾ ಹೊಸದಾಗರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಮತ್ತೆ ಹೋಗೋಣ, ಜಾತ್ರೆ ನೋಡ್ಕೊಂಡು ಬರೋಣಂತೆ. ನನ್ನ ಹೆಸರು ಶಿವಕುಮಾರ್. ಬಿಲೀವ್ ಬ್ಲಾಗ್ಸ್ ಇದು ಕನ್ನಡ ಚಾನೆಲ್ ಬ್ರೋ. ಬೆಳಿಗ್ಗೆ 8 ಗಂಟೆಗೇನೆ ದೀಪಗಳು ಹೊರ್ಕೊಂಡು ಬಂದಿದ್ದಾರೆ. ಈ ಊರಿನವರೇ ಅಲ್ಲ, ಈ ಸುತ್ತಮುತ್ತಲ ಇರೋ 25 ಗ್ರಾಮಗಳ ಜನ ಬಂದು ಇಲ್ಲಿ ಸೆಲೆಬ್ರೇಷನ್ ಮಾಡಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ತುಂಬ ಜನ ಬಂದಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ನೋಡಿದ್ರಲ್ವ, ಸಿಕ್ಕಾಪಟ್ಟ ಜನ ಬಂದಿದ್ದಾರೆ. ಇದು ಬೆಳಗಿನ ಕಾರ್ಯಕ್ರಮ. 8 ಗಂಟೆವರೆಗೂ, 8 ಗಂಟೆಯಿಂದ 10 ಗಂಟೆವರೆಗೂ ನಡೆದಿರೋ ಕಾರ್ಯಕ್ರಮ. ಸಿಕ್ಕಾಪಟ್ಟ ಜನ ಇದ್ದರು. ಬನ್ನಿ ಮತ್ತೆ ನೆಕ್ಸ್ಟ್ ಇವತ್ತು ಸಾಯಂಕಾಲ ಏನು ನಡೆಯುತ್ತೆ ಅದನ್ನು ನೋಡಿದಂತೆ. ಸಾಯಂಕಾಲನೂ ಹಲವಾರು ಪ್ರೋಗ್ರಾಮ್ಸ್ ನಡೆಯುತ್ತೆ ಇಲ್ಲಿ. ಆ ಕಾರ್ಯಕ್ರಮಗಳನ್ನು ನಾವು ನೋಡ್ಕೊಂಡು ಬರೋಣ. ನೋಡಿ, ರೆಡಿ ಆಗ್ತಿದೆ. ಇದನ್ನೇ ಏನು ಹೇಳ್ತಾರೆ ಅಂದರೆ ಉಟ್ಲಮಾನ ರೆಡಿ ಆಗೋದು ಮೇಲೆನ ತೋರಿಸ್ತೀನಿ ನಾನು. ರೆಡಿ ಮಾಡ್ತಾ ಇದ್ದಾರೆ. ಇನ್ನು ಟ್ರೈನ್ ತಗೊಂಡು ಬಂದು ಅದನ್ನ ನಿಲ್ಲಿಸ್ತಾವ್ರೆ. ಅದು ಮೇಲೆ ಜನ ಇರ್ತಾರೆ, ಅದನ್ನ ದುಡ್ಡಿರುತ್ತೆ ಅನ್ಸುತ್ತೆ, ಅದರಲ್ಲಿ ಹೊಡಿಬೇಕು. ಅದು
ಇದನ್ನು ಇಲ್ಲಿ ಸ್ಪೆಷಲ್, ಈ ಕಾರ್ಯಕ್ರಮಗಳಲ್ಲಿ ಇದೊಂದು ಸ್ಪೆಷಲ್. ಇದು ಇವಾಗ ನೋಡ್ತಿರೋದು ರೆಡಿ ಆದ್ಮೇಲೆ. ಇವಾಗ ರೆಡಿ ಆದ್ಮೇಲೆ ಹೆಂಗ್ ಪ್ಲೇ ಮಾಡ್ತಾರೆ, ಹೆಂಗ್ ಆಟ ಆಡ್ತಾರೆ ನೋಡೋಣಂತೆ, ಬನ್ನಿ. ಈ ಜಾತ್ರೆ ಸ್ಪೆಷಲ್, ಇಲ್ಲಿನ ಪ್ರಸಾದ ಮುದ್ದೆ ಸಾರಾಗಿ ಹಂಚ್ತಾರೆ. ಇದು ತುಂಬಾ ಜನ ಕ್ರೌಡ್ ಇರುತ್ತೆ, ಇಲ್ಲಿ ಸಿಕ್ಕಾಪಟ್ಟ ಕ್ರೌಡ್ ಇರುತ್ತೆ. ಇದು ತಮಿಳ್ನಾಡು, ಆಂಧ್ರ, ಕರ್ನಾಟಕ ಎಲ್ಲ ಜನ ಸೇರುವಂತ ಪಾಯಿಂಟ್ ಇದು. ಸಿಕ್ಕಾಪಟ್ಟ ಜನ ಬರ್ತಾರೆ ಆ ಪ್ರಸಾದ ತಿನ್ಲಿಕ್ಕೆ. ಬನ್ನಿ ನೋಡೋಣ ಅದು. ಮುದ್ದೆ ಸಾರು ಪ್ರಸಾದ ಇಲ್ಲಿ ಹಂಚುತ್ತಿದ್ದಾರೆ. ಸಿಕ್ಕಾಪಟ್ಟ ಕ್ರೌಡ್ ಇದೆ. ಯಾರಿಗೆ ಸಿಕ್ಕುತ್ತೋ ಯಾರಿಗೆ ಸಿಕ್ಕಲ್ವೋ ಗೊತ್ತಿಲ್ಲ. ಇಲ್ಲಿನ ಪ್ರಸಾದವೇ ವಿಶೇಷ. ಈ ಜಾತ್ರೆಗೆ ಈ ಪ್ರಸಾದಕ್ಕೋಸ್ಕರನೇ ಬರುವಂಥವ್ರು ಇರ್ತಾರೆ. ಇಲ್ಲಿ ಆ ಪ್ರಸಾದಕ್ಕೆ ಅಷ್ಟು ಮಹಿಮೆ ಇದೆ. ನೋಡಿ ಎಷ್ಟು ಕ್ರೌಡ್ ಇದೆ, ಎಷ್ಟು ಜನ ಬಂದಿದ್ದಾರೆ. ಎಲ್ಲ ಪಾರ್ಸಲ್ ಹೋಗ್ತಾ ಇದೆ. ಕೆಲವರು ತಿಂತಾ ಇದ್ದಾರೆ, ಕೆಲವರು ಪಾರ್ಸಲ್ ತಗೊಂಡು ಹೋಗ್ತಾವ್ರೆ. ಮುದ್ದೆ ಸಾರು ಹಂಚೋ ಜಾತ್ರೆ ಅಂದ್ರೆ ಇದೇ ಒಂದೇ ನೋಡಿರೋದು ನಾನು. ಮುದ್ದೆ ಸಾರಿಗೆ ಅಷ್ಟು ಟೇಸ್ಟ್ ಆಗಿರುತ್ತಂತೆ. ನೀವು ಬಂದ್ರೆ ನೆಕ್ಸ್ಟ್ ಇಯರ್ ಟ್ರೈ ಮಾಡಿ.
ಬಂಗಾರಪೇಟ ತಾಲೂಕಿನ ಕೆಸನಹಳ್ಳಿ ಗ್ರಾಮ ಪಂಚಾಯತಿ ಸೇರತಕ್ಕಂತ ಕೀಳ್ಕೊಪ್ಪದಲ್ಲಿ 105 ವರ್ಷ ಮಾರಮ್ಮನ ಜಾತ್ರೆ ಬಹಳ ವಿಶೇಷವಾಗಿ ವಿಜೃಂಭಣೆಯಿಂದ ಮಾಡ್ತಕ್ಕಂಥದ್ದು ಪದ್ಧತಿ ಇದೆ. ಅದೇ ರೀತಿ ಕೂಡ 2025 ಕೂಡ ಇಡೀ ಈ ಅಕ್ಕಪಕ್ಕ ಸುಮಾರು 25-30 ಹಳ್ಳಿ ಎಲ್ಲ ಭಕ್ತಾದಿಗಳು ಬಂದು ಮಾರಮ್ಮನ ಜಾತ್ರೆಯನ್ನ ಭಾಗವಹಿಸಿ ಈ ಮಾರಮ್ಮ ಒಂದು ಆಶೀರ್ವಾದವನ್ನ ಪಡ್ತಕ್ಕಂಥ ಅಭ್ಯಾಸ ಮೊದಲಿಂದ ಇದೆ. ಅದೇ ರೀತಿ ಇವತ್ತು ಕೂಡ ನಾವೆಲ್ಲ ಕೂಡ ಒಟ್ಟಾಗಿ ಬಂದು ಸಕಾಲಕ್ಕೆ ಬಂದು ಈ ಮಾರಮ್ಮ ಪೂಜೆಯನ್ನ ನೆರವೇರಿಸಿ ಎಲ್ಲ ಭಕ್ತಾದಿಗಳನ್ನ ಕೂಡ ನೋಡ್ತಕ್ಕಂಥ ಒಂದು ಭಾಗ್ಯ ಸಿಕ್ಕಿದೆ. ಈ ವರ್ಷ ಮಾರಮ್ಮನ ಆಶೀರ್ವಾದನ ಮಳೆ ಬೆಳೆ ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಮಾರಮ್ಮ ಆಶೀರ್ವಾದ ಒಳ್ಳೆ ಅವ್ರಿಗೆ ಆರೋಗ್ಯವನ್ನು ಕೊಡ್ಲಿ. ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮಗಳಿಗೆ ಎಲ್ಲ ಕೂಡ ನಾವು ಮಾರಮ್ಮ ಶಕ್ತಿ ಕೊಟ್ಟು ಮುಂದಿನ ವರ್ಷ ವಿಶೇಷವಾಗಿ ಇದಕ್ಕಿಂತ ಹೆಚ್ಚಾಗಿ ಆ ಮಾರಮ್ಮನ ಜಾತ್ರೆಯನ್ನ ಮಾಡ್ತಕ್ಕಂಥ ಎಲ್ರಿಗೂ ಬುದ್ಧಿ ಕೊಡ್ಲಿ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳಿ ಅನೇಕ ಎಲ್ಲ ನಮ್ಮ ಕೀಳ್ಕೊಪ್ಪದ ಪಂಚಾಯತಿ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಮುಖಂಡರು ಎಲ್ಲ ಒಟ್ಟಾಗಿ ಸೇರ್ಕೊಂಡು ನಮ್ಮನ್ನು ಬರಮಾಡ್ಕೊಂಡು ವಿಶೇಷವಾಗಿ ಪೂಜೆ ಮಾಡ್ಕೊಟ್ಟಿದ್ದಾರೆ. ಅವರು ಕೂಡ ಭಗವಂತ ಆರೋಗ್ಯ ಭಾಗ್ಯ ಕೊಟ್ಟು ಸದಾ ಮಾರಮ್ಮನ ಕಾಪಾಡಲಿ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳಿ ನನ್ನನ್ನು ಕೂಡ ಕರೆಸಿ ವಿಶೇಷವಾಗಿ ಪೂಜೆ ಮಾಡಿದ ಅವರೆಲ್ಲರೂ ಕೂಡ ಧನ್ಯವಾದಗಳನ್ನ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ನೋಡಿದ್ರೆ ಸಿಕ್ಕಾಪಟ್ಟ ಕ್ರೌಡ್ ಇದೆ. ಇದು ಸಂಜೆ ಕಾರ್ಯಕ್ರಮ. ಆರ್ಕೆಸ್ಟ್ರಾ ಇತ್ತು, ಡ್ರಾಮಾ ಇತ್ತು, ಹಲವಾರು ಕಾರ್ಯಕ್ರಮಗಳಿದೆ. ಪಟಾಕಿ ಹೊಡೆಯುವಂಥದ್ದಂತೂ ಸಿಕ್ಕಾಪಟ್ಟೆ ಇದೆ. ಅದು ಮುಂದೆ ಬರುತ್ತೆ ನೋಡಿ. ಅದು ಫುಲ್ ಲೆಂತ್ ನಿಮಗೆ ವಿಡಿಯೋ ಬೇಕಾದ್ರೆ ನೆಕ್ಸ್ಟ್ ಬರುತ್ತೆ, ವೇಟ್ ಮಾಡ್ತಾ ಇರಿ. ಅದಕ್ಕೂ ಮುಂಚೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಬಿಡಿ. ಎಲ್ಲರಿಗೂ ಶೇರ್ ಮಾಡಿ. ನಿಮ್ಮೂರ ಸುತ್ತಮುತ್ತಲ ಜನಗಳಿಗೆಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಪಟಾಕಿದೆಲ್ಲ ಸಿದ್ಧ ಮಾಡ್ತಿದ್ದಾರೆ. ಸಿಕ್ಕಾಪಟ್ಟ ಪಟಾಕಿ ಬಂದಿದೆ ನೋಡಿ, ಎಷ್ಟು ಪಟಾಕಿ ಬಂದಿದೆ. ಪಟಾಕಿ ಅಂತೂ ಬಾಂಬುಗಳು ಕಿವಿ ಬ್ಲಾಸ್ಟ್ ಆಗೋ ಥರ ಇರುತ್ತೆ, ಆ ಥರ ಸೌಂಡು. ಇದು ಶಾಂಪಲ್ ಆಗಿ ಈ ವಿಡಿಯೋಲಿ ಸ್ವಲ್ಪ ಬರುತ್ತೆ. ಫುಲ್ಲು ಲೆಂತ್ ವಿಡಿಯೋ ಬೇಕಾದರೆ ಅದು ಸಪ್ರೇಟಾಗಿ ಬರುತ್ತೆ, ಯಾಕಂದರೆ ತುಂಬ ಲೆಂತ್ ಇದೆ ಆ ವಿಡಿಯೋ, ಅದಕ್ಕೆ. ನೋಡಿದ್ರಲ್ವಾ, ಸಿಕ್ಕಾಪಟ್ಟ ಸೂಪರ್ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನೋಡಿ, ಹಾಗೆ ಹೋಗ್ಬಿಡಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬೈ ಬೈ, ಸಿ ಯು ನೆಕ್ಸ್ಟ್ ವಿಡಿಯೋ.